ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಸ್ಪೋಕನ್ ಇಂಗ್ಲೀಷ್ ಡೇ 21 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವಾಟ್ ಈಸ್ ಆರ್ಟಿಕಲ್? ವಾಟ್ ಆರ್ ದಿ ಆರ್ಟಿಕಲ್ಸ್? ಆರ್ಟಿಕಲ್ಸ್ ಆರ್ ದಿ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ ಆ್ಯಂಡ್ ಮಾಡಿಫೈಸ್ ನೌನ್ ಆಸ್ ಅ ಅಡ್ಜೆಕ್ಟಿವ್. ನೋಡಿ, ಆರ್ಟಿಕಲ್ ಕೂಡ ಅಡ್ಜೆಕ್ಟಿವ್ ಥರನೇ ಕೆಲಸ ಮಾಡುತ್ತೆ. ನೌನ್ ಮತ್ತು ಪ್ರೊನೌನ್ ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ, ಅದೇ ಥರ ಆರ್ಟಿಕಲ್ಸ್ನ ನೌನ್ಸ್ಗೋಸ್ಕರ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಟೋಟಲ್ ನೋಡಿ 3 ಆರ್ಟಿಕಲ್ಸ್ ಇದೆ. ಯಾವುದು? ಎ, ಆ್ಯನ್ ಆ್ಯಂಡ್ ದ ಆರ್ ದಿ ಆರ್ಟಿಕಲ್ಸ್. ಇವು ಆರ್ಟಿಕಲ್ಸ್ನ ನಾವು 2 ಕ್ಯಾಟಗರಿಲಿ ಡಿವೈಡ್ ಮಾಡ್ತೀವಿ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ಗೆ ನೋಡಿ ಎಕ್ಸಾಂಪಲ್ ಅಂದರೆ ದ, ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಗೆ ಎ ಆ್ಯಂಡ್ ಆ್ಯನ್. ನೋಡಿ, ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಯಾವುದು? ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು? ಸೊ ಯೂಸ್ ಟು ಇಂಡಿಕೇಟ್ ಅ ನೌನ್ ದ್ಯಾಟ್ ಈಸ್ ಡೆಫಿನೆಟ್ ಆರ್ ಹ್ಯಾಸ್ ಬಿನ್ ಪ್ರೀವಿಯಸ್ಲಿ ಸ್ಪೆಸಿಫೈಡ್ ಇನ್ ದಿ ಕಂಟೆಕ್ಸ್ಟ್. ನೋಡಿ, ಅದು ಡೆಫಿನೆಟ್ ಆರ್ಟಿಕಲ್ ಇದೆ ಅಂದರೆ ಡೆಫಿನೆಟ್ ನೌನ್ ಇದೆ ಆರ್ ಸ್ಪೆಸಿಫಿಕ್ ನೌನ್ ಇದೆ. ಆ ಸ್ಪೆಸಿಫಿಕ್ ನೌನ್ನ ಹೇಳಬೇಕು, ಇದರಲ್ಲಿ ಇದೆ ಅಂತ ಹೇಳಬೇಕಂದ್ರೆ ಅವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಮತ್ತು ಆಲ್ರೆಡಿ ಒಂದು ಸ್ಟಾರ್ಟಿಂಗ್ ಸೆಂಟೆನ್ಸಲ್ಲಿ ನಾವು ಲೈಕ್ ನಾನ್ ಸ್ಪೆಸಿಫಿಕ್ ವರ್ಡ್ನ, ಸ್ಪೆಸಿಫಿಕ್ ನೌನ ಅದನ್ನೇ ರಿಪೀಟ್ ಮಾಡಿ ಹೇಳಬೇಕಾದ್ರೆ ನಾವು ಮತ್ತೆ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಈಗ ಆಲ್ರೆಡಿ ನೀವು ಅಂತ ಯೂಸ್ ಆರ್ ಆ್ಯನ್ ಅಂತ ಯೂಸ್ ಮಾಡಿ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿರ್ತೀರಾ, ಆ್ಯಂಡ್ ಯಾವ ನೌನ್ಗೆ ಎ ಮತ್ತು ಆ್ಯನ್ ಯೂಸ್ ಮಾಡಿರ್ತೀರಾ ಅದು ಮತ್ತೆ ಅದೇ ಸೆಂಟೆನ್ಸಲ್ಲಿ ರಿಪೀಟ್ ಆದಾಗ ನಾವು ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಅದು ದ ಮೇಕ್ಸ್ ನೌನ್ ಸಮಥಿಂಗ್ ಪರ್ಟಿಕ್ಯುಲರ್ ಆ್ಯಂಡ್ ಡೆಫಿನೆಟ್. ಅದು ಪರ್ಟಿಕ್ಯುಲರ್ ಇದೆ ಅಲ್ಲಿ ಮತ್ತು ಡೆಫಿನೆಟ್ ಇದೆ, ಅದೇ ಅಂತ ಅಂದಾಗ ನಾವು ದ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ದ ಹೇಗೆ ಯೂಸ್ ಮಾಡ್ತೀವಿ? ದ ನಾರ್ತ್ ಪೋಲ್, ದ ಇಕ್ವೇಟರ್, ದ ನೈಲ್, ಅದು ರಿವರ್ ಇರ್ಬೋದು, ದ ಪೆಸಿಫಿಕ್ ಓಷನ್, ದ ಇಂಗ್ಲಿಷ್ ಚಾನಲ್, ದ ರೇನ್, ದ ಸನ್, ದ ವಿಂಡ್, ದ ವರ್ಲ್ಡ್, ದ ಅರ್ತ್, ದ ಅಮೇರಿಕಾ. ಸೊ ಈ ಥರ ಸ್ಪೆಸಿಫಿಕ್ ಹೇಳಬೇಕಂದಾಗ ನಾವು ದನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಏನು ಹೇಳುತ್ತೆ? ಯೂಸ್ ಟು ಇಂಡಿಕೇಟ್ ದಿ ನೌನ್ ದ್ಯಾಟ್ ಈಸ್ ಡೆಫಿನೆಟ್. ಈಗ ಫಾರ್ ಎಕ್ಸಾಂಪಲು 5 ಹಣ್ಣಿದೆ, 5 ಆರೆಂಜ್ ಇದೆ. 5 ಆರೆಂಜಲ್ಲಿ ಒಂದು ಆರೆಂಜ್ ನಿಮ್ಗೆ ಗೊತ್ತು, ಅದೇ ಆರೆಂಜ್ ನಿಮ್ಗೆ ಬೇಕಾಗಿದೆ. ನೆಕ್ಸ್ಟ್ ಲೈಕ್ ಫಸ್ಟ್ ಒನ್, ಸೆಕೆಂಡ್ ಒನ್ ನಿಮ್ಗೆ ಅದು ಆರೆಂಜ್ ಬೇಕಾಗಿದೆ. ದೆನ್ ವಿಲ್ ಬಿ ಯೂಸಿಂಗ್ ದ ಆರೆಂಜ್. ಅದು ಈಗ ಅದರಲ್ಲಿ ನನಗೆ ಯಾವುದು ಗೊತ್ತಿಲ್ಲ, ಅವಾಗ ನಾವು ಆ್ಯನ್ ಆರೆಂಜ್ ಅಂತ ಹೇಳಬೇಕು. ಸ್ಪೆಸಿಫಿಕ್ ಅಂತ ಇದ್ದರೆ ದ ಯೂಸ್ ಮಾಡಬೇಕು. ಅಲ್ಲಿ ಅನ್ಸ್ಪೆಸಿಫಿಕ್ ಜನರಲ್ ಇದ್ದಾಗ ಎ ಆರ್ ಆ್ಯನ್ ಮೀನ್ಸ್ ಇನ್ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ನೋಡೋಣ ಏನಿದೆ ಇನ್ಡೆಫಿನೆಟ್ ಆರ್ಟಿಕಲ್. ಯೂಸರ್ ಬಿಫೋರ್ ಅ ಸಿಂಗ್ಯುಲರ್ ನೌನ್. ನೋಡಿ, ಫಸ್ಟ್ ಕಂಡೀಷನ್ ಸಿಂಗ್ಯುಲರ್ ನೌನ್ ಆ್ಯಂಡ್ ದ್ಯಾಟ್ ಆರ್ ಅನ್ಸ್ಪೆಸಿಫೈಡ್ ಆ್ಯಂಡ್ ದಿ ಜನರಲ್. ಅನ್ಸ್ಪೆಸಿಫಿಕ್ ನೌನ್ಸ್ ಇರುತ್ತೆ, ಮೀನ್ಸ್ ಯಾವುದು ಅಂತ ಗೊತ್ತಿಲ್ಲ, ಅವಾಗ ಅನ್ಸ್ಪೆಸಿಫಿಕ್ ನೌನ್ಸ್ಗೆ ನಾವು ಇನ್ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಎ ಈಸ್ ಯೂಸ್ಡ್ ಬಿಫೋರ್ ಅ ಕಾನ್ಸನೆಂಟ್ ಸೌಂಡ್, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಓವಲ್ ಸೌಂಡ್. ನೀವು ಪ್ರೊನೌನ್ಸಿಯೇಷನ್ ಅಂತ ಅನ್ಬೋದು. ಓಕೆ, ಎ ಯಾವಾಗ ಯೂಸ್ ಮಾಡಬೇಕು? ಓವಲ್ ಪ್ರೊನೌನ್ಸಿಯೇಷನಿಂದ ಸ್ಟಾರ್ಟ್ ಆದಾಗ ಎ ಅಂತ ಯೂಸ್ ಮಾಡಿ, ಕಾನ್ಸನೆಂಟ್ ಪ್ರೊನೌನ್ಸಿಯೇಷನಿಂದ ಸ್ಟಾರ್ಟ್ ಆದಾಗ ಆ್ಯನ್ ಯೂಸ್ ಮಾಡಿ. ಓವಲ್ ಮತ್ತು ಕಾನ್ಸನೆಂಟ್ಸ್ ಗೊತ್ತು ನಿಮಗೆ. ಟೋಟಲ್ 26 ಲೆಟರ್ಸಲ್ಲಿ 5 ಓವಲ್ಸ್ ಇದೆ, ಎ, ಇ, ಐ, ಓ, ಯು. ಸೊ ಈ ಸೌಂಡ್ಸ್ ಏನಿದೆ, ಪ್ರೊನೌನ್ಸಿಯೇಷನ್ ಇದೆ, ಓವಲ್ ಸೌಂಡ್ ಇದ್ದರೆ ಆ್ಯನ್ ಯೂಸ್ ಮಾಡಿ, ಕಾನ್ಸನೆಂಟ್ ಸೌಂಡ್ ಇದ್ದರೆ ಎ ಯೂಸ್ ಮಾಡಿ. ಎಕ್ಸಾಂಪಲ್ ನೋಡಿ, ಎ ಪೆನ್ಸಿಲ್, ಪಿ ಎ ಗರ್ಲ್, ಎ ಬಾಯ್, ಆ್ಯನ್ ಆ್ಯಪಲ್. ಓಕೆ, ಎ ಓಲ್ ಇದೆ ಪ್ಲಸ್ ಸೌಂಡೂ ಕೂಡ ಏನೇ ಇದೆ, ಸೊ ಅದಕ್ಕೆ ಆ್ಯನ್ ಆ್ಯಪಲ್. ಆ್ಯನ್ ಎಲಿಫೆಂಟ್, ಈ ಸೌಂಡ್ ಇದೆ. ಅ ಕಾರ್, ಸಿ ಈಸ್ ಅ ಕಾನ್ಸನೆಂಟ್. ಆ್ಯನ್ ಆರೆಂಜ್ ಓಲ್ ಇದೆ. ಆ್ಯನ್ ಅಂಬ್ರೆಲಾ, ಅ ಸೌಂಡ್ ಇದೆ, ಆ್ಯನ್ ಅಂಬ್ರೆಲಾ. ಆ್ಯನ್ ಅವರ್, ನೋಡಿ HOUR, ಹವರ್ ಅಂತ ಕರೆಯಂಗಿಲ್ಲ, ಹ ಇಂದ ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಆಗಂಗಿಲ್ಲ, ಅ ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯನ್ ಅವರ್, ಅ ಇಂದ ಅಂದರೆ ಇದು ಓವಲ್ ಆಗಿತ್ತು, ಓವಲ್ ಪ್ರೊನೌನ್ಸಿಯೇಷನ್ ಇದೆ, ಆ್ಯನ್ ಅಂತ ಯೂಸ್ ಮಾಡಬೇಕು. ಯುರೋಪ್, ನೋಡಿ ಇ ಇಂದ ಸ್ಟಾರ್ಟ್ ಆಗಿದೆ, ಬಟ್ ನಾವು ಆ್ಯನ್ ಯೂಸ್ ಮಾಡ್ತಾ ಇಲ್ಲ, ಎ ಯೂಸ್ ಮಾಡ್ತಾ ಇದ್ದೀನಿ. ರೀಸನು ಇಲ್ಲಿ ಯುರೋಪಿಯನ್ ಆಗಂಗಿಲ್ಲ, ಯು ಇಂದ ಸ್ಟಾರ್ಟ್ ಆಗುತ್ತೆ, ಯ ಇಂದ ಮೀನ್ಸ್ ವ್ಯಂಜನ ಇದು. ಸೊ ಯುರೋಪಿಯನ್. ನೋಡಿ, ಯೂನಿವರ್ಸಿಟಿ, ಇದನ್ನು ಕೂಡ ಯು ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಆ್ಯನ್ ಯೂಸ್ ಮಾಡಬಾರ್ದು, ಇಲ್ಲಿ ಅನ ಯೂಸ್ ಮಾಡಬೇಕು. ಯಾಕಂದ್ರೆ ಯೂನಿವರ್ಸಿಟಿ ಇದು ವ್ಯಂಜನ ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯನ್ MA ಇನ್ ಇಂಗ್ಲೀಷ್, ಯಾಕೆ ಆ್ಯನ್ ಎಮ್ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಎ ಅಂತ ಕರಿತೀರಾ, ಸೊ ಪ್ರೊನೌನ್ಸಿಯೇಷನ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಆ್ಯನ್ MA ಇನ್ ಇಂಗ್ಲೀಷ್ ಅನ್ನಬೇಕು. BSc, ಬಿ ಇಸ್ ಅ ಕಾನ್ಸನೆಂಟ್, ಎಸ್ ಯೂಸ್ ಮಾಡಬೇಕು. ನೋಡಿ, ಸೊ ಪ್ರೊನೌನ್ಸಿಯೇಷನ್ ಮೇಲೆ ಹೋಗುತ್ತೆ.
ಪ್ರೊನೌನ್ಸಿಯೇಷನ್ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಓಲ್ ಸೌಂಡಿಂದ ಕ್ರಿಯೇಟ್ ಆದರೆ ಆ್ಯನ್ ಯೂಸ್ ಮಾಡಿ, ಕಾನ್ಸನೆಂಟಿಂದ ಕ್ರಿಯೇಟ್ ಆದರೆ ಅದು ಯೂಸ್ ಮಾಡಿ. ದಿಸ್ ಈಸ್ ವಾಟ್ ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ ಡಿಫ್ರೆನ್ಸ್. ಓಕೆ, ಈಗ ನಾವು ರೂಲ್ಸ್ನ ಡಿಸ್ಕಸ್ ಮಾಡೋಣ. ಡೆಫಿನೆಟ್ ಮತ್ತು ಇಂಡೆಫಿನೆಟ್ ಓವರಾಲ್ ಆರ್ಟಿಕಲ್ಸಲ್ಲಿ ಏನೇನು ರೂಲ್ಸ್ ಇದೆ ರೂಲ್ಸ್ ಡಿಸ್ಕಸ್ ಮಾಡೋಣ. ರೂಲ್ ನಂಬರ್ 1, ಯೂಸ್ ಎ ಆರ್ ಆ್ಯನ್ ಓನ್ಲಿ ವಿತ್ ಕೌಂಟೇಬಲ್ ನೌನ್ಸ್. ನೋಡಿ, ಬರೀ ಕೌಂಟೇಬಲ್ ನೌನ್ಸ್ಗೆ ಮಾತ್ರ ನೀವು ಎ ಆರ್ ಆ್ಯನ್ ಯೂಸ್ ಮಾಡಬೇಕು. ಕೌಂಟೇಬಲ್ ಅಂದರೆ ಕೌಂಟ್ ಮಾಡುವಂಥ ನೌನ್ಸು. ಕೌಂಟೇಬಲ್ ಅಂದರೆ ನೀವು ಹೀಗೆ ಹೇಳ್ಬೇಡಿ 2 ಆ್ಯಪಲ್ಸ್ ಅಂತ ಹೇಳಬೇಡಿ. ಸೊ ಅಲ್ಲಿ ಆ್ಯಪಲ್ನ ಕೌಂಟ್ ಮಾಡ್ಬೋದು. ಯಾವುದು ಕೌಂಟ್ ಮಾಡೋಕ್ಕೆ ಬರೋಂಗಿಲ್ಲ ಅದು ನಾವು ಅದಕ್ಕೆ ಎ ಆರ್ ಆ್ಯನ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಎಕ್ಸಾಂಪಲ್ ನೋಡಿ, ಆ್ಯನ್ ಆ್ಯಪಲ್, ಎಸ್ ಆ್ಯಪಲ್ ಇಸ್ ಗೋಯಿಂಗ್ ಟು ಬಿ ಕೌಂಟೆಡ್. ಅ ಕಾರ್, ಅ ಟೀಚರ್, ಆ್ಯನ್ ಓನಿಯನ್, ಅ ವಾಟರ್. ವಾಟರ್ ಏನಿದೆ, ವಾಟರ್ ಈಸ್ ನಾಟ್ ಅ ಕೌಂಟೇಬಲ್ ನೌನ್, ಇಟ್ ಈಸ್ ಅನ್ಕೌಂಟೇಬಲ್ ನೌನ್. ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಸಿ ಅವರ್ ಸೆಕೆಂಡ್ ವಿಡಿಯೋ. ಅಲ್ಲಿ ನಿಮಗೆ ಮೀನ್ಸ್ ನೌನ್ ಪಾರ್ಟಲ್ಲಿ ಡಿಸ್ಕಸ್ ಮಾಡಿ ನಾವು ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ. ಇದು ಅನ್ಕೌಂಟೇಬಲ್ ಇದೆ, ಇದಕ್ಕೆ ನಾವು ಎ ವಾಟರ್ ಮೀನ್ಸ್ ಇದನ್ನೇ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಆರ್ಟಿಕಲ್ಸ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದು ರಾಂಗ್, ಇನ್ಕರೆಕ್ಟ್ ಅಂತ ಹೇಳ್ಬೋದು. ಅ ಟೇಬಲ್, ಎಸ್ ಇಟ್ ಈಸ್ ಕೌಂಟೇಬಲ್. ಅ ಶುಗರ್, ಅಗೇನ್ ಇಟ್ ಈಸ್ ಅನ್ಕೌಂಟೇಬಲ್, ವಿ ಕೆನಾಟ್ ಕೌಂಟ್, ಇಲ್ಲಿನೂ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಅ ಹ್ಯಾಪಿನೆಸ್, ಅಗೇನ್ ವಿ ಕೆನಾಟ್ ಕೌಂಟ್ ಹ್ಯಾಪಿನೆಸ್, ಹ್ಯಾಪಿನೆಸ್ ಕೌಂಟ್ ಮಾಡೋಕ್ಕೆ ಬರೋಂಗಿಲ್ಲ, ಅನ್ಕೌಂಟೇಬಲ್. ಇಲ್ಲಿ ನಾವು ಯಾವುದೇ ರೀತಿ ಆರ್ಟಿಕಲ್ ಯೂಸ್ ಮಾಡೋಂಗಿಲ್ಲ. ನೋಡಿ, ಯೂಸ್ ಎ ಆರ್ ಆ್ಯನ್ ಓನ್ಲಿ ಫಾರ್ ದಿ ಕೌಂಟೇಬಲ್ ನೌನ್ಸ್. ರೂಲ್ ನಂಬರ್ 1 ಭಾಳ ಸಿಂಪಲ್ ಇದೆ. ಕೌಂಟೇಬಲ್ ನೌನ್ಸ್ಗೆ ಎ ಆರ್ ಆ್ಯನ್ ಯೂಸ್ ಮಾಡಿ. ಓಕೆ, ಸೆಕೆಂಡ್ ರೂಲ್ ನೋಡೋಣ. ರೂಲ್ ನಂಬರ್ 2, ಯೂಸ್ ಎ ಆರ್ ಆ್ಯನ್ ಟು ಟಾಕ್ ಅಬೌಟ್ ಅ ಪರ್ಸನ್ ಆರ್ ಅ ಥಿಂಗ್ ಅನ್ನೋನ್ ಟು ಯುವರ್ ಲಿಸ್ನರ್. ನಿಮ್ಗೆ ಯಾರು ಕೇಳ್ತಾ ಇದ್ದಾರೆ ಅದೊಂದು ಏನೋ ಆಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀರಾ, ಆ ಆಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಎ ಆರ್ ಆ್ಯನ್ ಯೂಸ್ ಮಾಡಬೇಕು. ಯೂಸ್ ದಿ ಟಾಕ್ ಅಬೌಟ್ ಅ ಪರ್ಸನ್ ಆರ್ ಅ ಥಿಂಗ್ ನೋನ್ ಟು ಲಿಸ್ನರ್. ಅದ್ರ ಬಗ್ಗೆ ಆ ಲಿಸ್ನರ್ಗೆ ಯಾರು ಕೇಳ್ತದೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತಪ್ಪ ಅಂದರೆ ನಾವು ದ ಅಂತ ಯೂಸ್ ಮಾಡಬೇಕು. ಈಗ ನೋಡಿ, ಐ ಹ್ಯಾವ್ ಅ ಸ್ಮಾರ್ಟ್ಫೋನ್, ನನ್ನ ಸ್ಮಾರ್ಟ್ಫೋನ್ ಇದೆ, ನಿಮ್ಗೆ ಗೊತ್ತಿಲ್ಲ ಯಾವ ಸ್ಮಾರ್ಟ್ಫೋನ್ ಅಂತ. ಅವಾಗ ನಾ ಈಗ ಆಲ್ರೆಡಿ ಗೊತ್ತಾಯ್ತಲ್ಲ ಸ್ಮಾರ್ಟ್ಫೋನ್ ಇದೆ ಅಂತ. ಅದನ್ನು ರಿಪೀಟ್ ಮಾಡಬೇಕಾದ್ರೆ ಸೆಂಟೆನ್ಸ್ ಅಲ್ಲಿ ಮತ್ತು ಎ ಸ್ಮಾರ್ಟ್ಫೋನ್ ಈಸ್ ಬ್ರ್ಯಾಂಡ್ ನ್ಯೂ ಅನ್ಬಾರ್ದು, ದ ಸ್ಮಾರ್ಟ್ಫೋನ್ ಈಸ್ ಬ್ರ್ಯಾಂಡ್ ನ್ಯೂ. ಶಿ ಹ್ಯಾಸ್ ಅ ಕಾರ್, ಎಸ್ ಅವಳ ಹತ್ರ ಕಾರ್ ಇದೆ. ಯಾವ ಕಾರು ಅದು ಗೊತ್ತಿಲ್ಲ ಅವ್ರಿಗೆ, ಲಿಸ್ನರ್ಗೆ ಗೊತ್ತಿಲ್ಲಪ್ಪ ಅಂದರೆ ಅ ಕಾರ್ ಅಂತ ಅನ್ಬೇಕು. ದ ಮ್ಯಾನ್ ಈಸ್ ರನ್ನಿಂಗ್, ಅಲ್ಲಿ ನಾವು ನೋಡಿ ಹೇಳ್ತಾ ಇರ್ತೇವಲ್ಲ, ಸೊ ಪರ್ಸನ್ ಗೊತ್ತಿದೆ, ದ ಮ್ಯಾನ್ ಈಸ್ ರನ್ನಿಂಗ್. ವೇರ್ ಈಸ್ ದಿ ವಾಚ್, ವೇರ್ ಈಸ್ ದಿ ವಾಚ್ ಅಂದರೆ ನಿಮ್ಗೆ ಗೊತ್ತಿದೆ. ಯಾಕೆ? ಐ ಹ್ಯಾವ್ ಗಿವ್ ಯು ಲಾಸ್ಟ್ ಇಯರ್, ನಾನು ನಿಮ್ಗೆ ಕೊಟ್ಟಿದ್ದೆಲ್ಲ. ಅವಾಗ ಈ ಥರ ಆಲ್ರೆಡಿ ಲಿಸ್ನರಿಗೆ ಗೊತ್ತಿರುವಂಥ ಆಬ್ಜೆಕ್ಟ್ ಬಗ್ಗೆ ನೀವು ಹೇಳಬೇಕಾದ್ರೆ ನೀವು ಅಲ್ಲಿ ದ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ವೇರ್ ಈಸ್ ದಿ ವಾಚ್ ಐ ಹ್ಯಾವ್ ಗಿವ್ ಯು ಲಾಸ್ಟ್ ಇಯರ್. ಐ ಶುಡ್ ನಾಟ್ ಟೆಲ್ ವೇರ್ ಈಸ್ ದ ವಾಚ್ ಐ ಹ್ಯಾವ್ ಗಿವ್ ಯು ಲಾಸ್ಟ್ ಇಯರ್. ಮೀನ್ಸ್ ವಾಚ್ ಅನ್ಬಾರ್ದು, ಇಲ್ಲಿ ದ ಅಂತ ಅನ್ಬೇಕು. ಯಾಕೆ? ಆ ವಾಚ್ ಬಗ್ಗೆ ಲಿಸ್ನರ್ಗೆ ಗೊತ್ತಿದೆ. ಈಗ ನಾನು ಅನ್ಬೋದು ವೇರ್ ಈಸ್ ಅ ವಾಚ್ ಐ ಲಾಸ್ಟ್, ಮೀನ್ಸ್ ಅವ್ರಿಗೆ ಗೊತ್ತೇ ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಅವ್ರಿಗೆ ಲಿಸ್ನರಿಗೆ ಗೊತ್ತಿತ್ತಪ್ಪ ಅಂದರೆ ದನ ಯೂಸ್ ಮಾಡಬೇಕು. ಭಾಳ ಸಿಂಪಲ್ ರೂಲ್ ಇದೆ. ರೂಲ್ ನಂಬರ್ 2 ಏನು ಹೇಳುತ್ತೆ? ಇಫ್ ಲಿಸ್ನರ್ ನೋಸ್ ಅಬೌಟ್ ಆಬ್ಜೆಕ್ಟ್ ಆ್ಯಂಡ್ ಪರ್ಸನ್ ಯೂಸ್ ಎ ಆರ್ ಆ್ಯನ್. ಇಫ್ ಲಿಸ್ನರ್ ಡಸಂಟ್ ನೋ ಅಬೌಟ್ ಆಬ್ಜೆಕ್ಟ್ ಆರ್ ಪರ್ಸನ್ ಯೂಸ್ ದ. ಸಿಂಪಲ್. ರೂಲ್ ನಂಬರ್ 2. ಗೋ ಫಾರ್ ರೂಲ್ ನಂಬರ್ 3. Sometimes indefinite articles are used to refer a number, one each per. ಇಂಥ ಟೈಮಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಇಂಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ಎ ಆರ್ ಆ್ಯನ್ ಯೂಸ್ ಮಾಡ್ತೀವಿ. ಐ ಅರ್ನ್ಡ್ $1,000 ಇನ್ ದ್ಯಾಟ್ ಜಾಬ್. ನೋಡಿ, $1,000 ಮೀನ್ಸ್ 1,000 ಬದಲಿ ನಾನು ಎ ಅನ್ಬೋದು. ಓಕೆ, ಐ ಹ್ಯಾವ್ ಅ ಕಾರ್, 1 ಕಾರ್ ಅನ್ನೋ ಬದಲಿ ಐ ಹ್ಯಾವ್ ಅ ಕಾರ್ ಅನ್ಬೋದು. ಈ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಹೌ ಮೆನಿ ಪೆನ್ಸ್ ಯು ಹ್ಯಾವ್, ವಿಲ್ ಸೇ ರೈಟ್ ಐ ಹ್ಯಾವ್ ಪೆನ್. ಒನ್ ಪೆನ್ ಅನ್ನೋ ಬದಲಿ ನೀವು ಅನ್ಬೋದು, ಐ ಹ್ಯಾವ್ ಪೆನ್ ಅಂತ ಅನ್ಬೋದು. ಇಟ್ ಗೋಸ್ 50 kilometers an hour. ನೋಡಿ, 50 kilometers per hour ಹೋಗ್ತಾ ಇದೆ ಅದು. ಅವಾಗ ನಾವು ಪರ್ ಅನ್ನೋ ಬದಲಿ ನಾನು ಆ್ಯನ್ ಅವರ್ ಅನ್ಬೋದು. ಆ್ಯನ್ ಅಂತ ಯಾಕೆ ಅನ್ಬೇಕು? ನಿಮ್ಗೆ ಗೊತ್ತು, ಅವರ್ ಇಸ್ ದ ಓವಲ್ ಸೌಂಡಿಂದ ಕ್ರಿಯೇಟ್ ಆಗುತ್ತೆ. ಸೊ ಓವಲ್ ಸೌಂಡಿಂದ ಕ್ರಿಯೇಟ್ ಆದರೆ ಆ್ಯನ್ ಯೂಸ್ ಮಾಡಬೇಕು. ಕಾನ್ಸನೆಂಟ್ ಸೌಂಡಿಂದ ಪ್ರೊನೌನ್ಸಿಯೇಷನ್ ಆದರೆ ಯೂಸ್ ಮಾಡಬೇಕು. ರೂಲ್ ನಂಬರ್ 3 ಭಾಳ ಸಿಂಪಲ್ ಇದೆ. 1 ಈಚ್ ಮತ್ತು ಪರ್ ಬದಲಿಗೆ 1 ಈಚ್ ಮತ್ತು ಪರ್ ಬದಲಿಗೆ ನೀವು ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ಬೋದು. ಯಾವುದು ಇಂಡೆಫಿನೆಟ್ ಆರ್ಟಿಕಲ್? ಎ ಆರ್ ಆ್ಯನ್. That is all about rule number 3. Next rule ನೋಡೋಣ. Rule number 4. A sometimes comes before determiners. ನೋಡಿ, ಯಾರು ನೋಡೋಣ? ಫಾರ್ ಎಕ್ಸಾಂಪಲ್, ಫ್ಯೂ, ಲಿಟಲ್, ಲಾಟ್ ಆಫ್, ಮೋಸ್ಟ್ ಇಂಥಲ್ಲೆಲ್ಲ ನಾವು ಎ ಯೂಸ್ ಮಾಡ್ತೀವಿ. ಬಟ್ ಇನ್ ದಿ ಕೇಸ್ ಆಫ್ ಮೆನಿ ಎ ಆರ್ ಆ್ಯನ್ ಯೂಸ್ ಮಾಡ್ತೀವಿ. ಕಮ್ಸ್ ಆಫ್ಟರ್, ಎ ಆರ್ ಆ್ಯನ್ ಕಮ್ಸ್ ಆಫ್ಟರ್. ಈಗ ನೋಡಿ, ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್, ಇಲ್ಲಿ ಫ್ಯೂಕ್ಕಿಂತ ಮುಂಚೆ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅ ಲಿಟಲ್ ಮಿಲ್ಕ್ ಇನ್ ದಿ ಜಾರ್, ಇಲ್ಲಿ ಲಿಟಲ್ಗಿಂತ ಮುಂಚೆ ಯೂಸ್ ಮಾಡ್ತೀವಿ. ಮನಿ, ಫ್ಯಾನ್ ಈಸ್
ವೆಲ್ಕಮ್ಡ್. ಇಲ್ಲಿ ಮೆನಿ ಆದ್ಮೇಲೆ ಎ ಯೂಸ್ ಮಾಡೀವಿ, ಒಂದೆರಡು ಬೇರೆನೂ ಯೂಸ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ದ್ಯಾಟ್ ನೌನ್ ಅಂತ ಹೇಳ್ಬೋದು. ಅದು ಓವಲಿಂದ ಕ್ರಿಯೇಟ್ ಆದರೆ ಆ್ಯಂಡ್ನ ಯೂಸ್ ಮಾಡ್ಬೋದು. ಭಾಳ ಸಿಂಪಲ್ ಇದೆ ರೂಲು. ಫ್ಯೂ, ಲಿಟಲ್, ಲಾಟ್, ಆಫ್, ಮೋಸ್ಟ್ಗೆ ಆರ್ಟಿಕಲ್ ಎ ಯೂಸ್ ಮಾಡ್ತೀವಿ. ಮೆನಿ ಅಂತ ಯೂಸ್ ಮಾಡಿದಾಗ ಅಲ್ಲಿ ನೆಕ್ಸ್ಟ್ ಏನು ನೌನ್ ಬರುತ್ತೆ ಅದ್ರ ಪ್ರಕಾರ ಏನೇ ಯೂಸ್ ಮಾಡ್ಬೋದು ಆರ್ ಆ್ಯಂಡ್ ಯೂಸ್ ಮಾಡ್ಬೋದು. ಇದು ರೂಲ್ ನಂಬರ್ 4. ನೆಕ್ಸ್ಟ್ ರೂಲ್ ಹೋಗೋಣ, ರೂಲ್ ನಂಬರ್ 5. ಯೂಸ್ ನೋ ಆರ್ಟಿಕಲ್ ಇನ್ ದಿಸ್ ಸಿಚುವೇಶನ್. ಇಂಥ ಸಿಚುವೇಶನ್ನ ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದಂತೆ. ಯಾವ ಸಿಚುವೇಶನು? ಒಂದೇ ಸಿಚುವೇಶನ್ ನೋಡಿ, ಪ್ರಾಪರ್ ನೌನ್ಸ್. ಯಾವುದೇ ಪ್ರಾಪರ್ ನೌನ್ಸ್ ಇದ್ದರೆ ನೀವು ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ ನೇಮ್, ಶರಣ್, ಕರ್ನಾಟಕ, ಬಿಜಾಪುರ್, ಇಂಡಿಯಾ, ಇವೆಲ್ಲ ಸ್ಪೆಸಿಫಿಕ್ ನೇಮ್ ಇದೆ, ಇಂಥಲ್ಲೆಲ್ಲ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ನೇಮ್ ಆಫ್ ದಿ ಗೇಮ್ಸ್ಗೂ ಅಲ್ಲಿನೂ ಯೂಸ್ ಮಾಡಬಾರ್ದು. ಕ್ರಿಕೆಟ್, ಫುಟ್ಬಾಲ್, ಶುಡ್ ನಾಟ್ ಯೂಸ್ ಆರ್ಟಿಕಲ್. ಫಿಕ್ಸ್ಡ್ ಎಕ್ಸ್ಪ್ರೆಷನ್ ಲೈಕ್ ಆಟ್ ಹೋಮ್, ಆಟ್ ವರ್ಕ್, ಗೋ ಟು ಮಾರ್ಕೆಟ್, ಟ್ರಾವೆಲ್ ಬೈ ಬಸ್, ಇಂಥಲ್ಲೆಲ್ಲ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ಸ್. ನೆಕ್ಸ್ಟ್ ದ ರೂಲ್ ನಂಬರ್ 6. ಸಮ್ಟೈಮ್ಸ್ ದ ಈಸ್ ಯೂಸ್ ಟು ಜನರಲೈಸ್ ಅ ಗ್ರೂಪ್ ಆರ್ ಹೋಲ್ ಕ್ಲಾಸ್. ಸೊ ಗ್ರೂಪ್ನ ಮತ್ತು ಒಂದು ಹೋಲ್ ಕ್ಲಾಸ್ನ ಜನರಲೈಸ್ ಮೀನ್ಸ್ ಹೇಳಬೇಕಾದ್ರೆ ನಾವು ದ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಟಿ ಈಸ್ ಮಿಸ್ಸಿಂಗ್. ದ ಡಾಗ್ ಈಸ್ ಫೇತ್ಫುಲ್ ಆ್ಯನಿಮಲ್ಸ್. ಈಗ ನಾನು ಜನರಲಿ ಹೇಳ್ತಾ ಇದ್ದೀನಿ ಡಾಗ್ ಬಗ್ಗೆ, ಮೀನ್ಸ್ ಇಟ್ ರೆಫರ್ಸ್ ಟು ದಿ ಹೋಲ್ ಸ್ಪೇಸಸ್ ಆಫ್ ಅ ಡಾಗ್. ಎಲ್ಲ ಡಾಗ್ ಕನ್ಸಿಡರ್ ಮಾಡಿ ಹೇಳಿದ್ದು ನಾನು ಇಲ್ಲಿ. ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ದ ಹಾನೆಸ್ಟ್ ಆರ್ ರೆಸ್ಪೆಕ್ಟೆಡ್. ಸೊ ಇಲ್ಲಿ ಅಬ್ಜೆಕ್ಟಿವ್ ಇದೆ ಹಾನೆಸ್ಟ್, ಅಲ್ಲಿ ನಾವು ದ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಪೂವರ್ ಆರ್ ನಾಟ್ ಆಲ್ವೇಸ್ ಡಿಸ್ಹಾನೆಸ್ಟ್. ಅಗೇನ್ ಇಟ್ ಇಸ್ ಅನ್ ಅಬ್ಜೆಕ್ಟಿವ್, ಅಲ್ಲಿ ನಾವು ದನ ಯೂಸ್ ಮಾಡಬೇಕಾಗುತ್ತೆ. ದ ಜನರಲೈಸ್ ಆರ್ ಅ ಗ್ರೂಪ್ಗೆ ಯೂಸ್ ಮಾಡಬೇಕಂದ್ರೆ ನಾವು ದ ಯೂಸ್ ಮಾಡ್ತೀವಿ. ದ್ಯಾಟ್ ಈಸ್ ರೂಲ್ ನಂಬರ್ 6. Go for rule number 7. To particularize a non-count noun, the is required before it. Non-count noun ಇದ್ದಾಗ ಅಲ್ಲಿ ಸಮ್ಟೈಮ್ಸ್ ನಾವು ದ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ದ ವಾಟರ್ ಆಫ್ ಆರ್ಟಿಕ್ಸ್ ಓಷಿಯನ್ ಈಸ್ ಫ್ರೀಸಿಂಗ್. ಪ್ಲೀಸ್ ರಿಟರ್ನ್ ದಿ ಮನಿ ಐ ಗೇವ್ ಯು ಲಾಸ್ಟ್ ಇಯರ್. ಸೊ ಈ ಥರ ಏನೇ ಇದ್ದಾಗ ನಾವು ಏನು ಪರ್ಟಿಕ್ಯುಲರೈಸ್ ನಾನ್ ಕೌಂಟ್ ನೌನ್ ಇದ್ದಾಗ ನಾವು ದ ಯೂಸ್ ಮಾಡ್ತೀವಿ. ದ್ಯಾಟ್ ಈಸ್ ರೂಲ್ ನಂಬರ್ 7. ಆ್ಯಂಡ್ ದಿ ಲಾಸ್ಟ್ ರೂಲ್ ನಂಬರ್ 8 ಏನು ಹೇಳುತ್ತೆ? ನೇಮ್ ಆಫ್ ಓಷನ್ಸ್ ನಾವು ದ ಯೂಸ್ ಮಾಡಬೇಕು. ಗಲ್ಫ್ಸ್, ಸಿ, ರಿವರ್ಸ್ ಲೈಕ್ ದ ಪೆಸಿಫಿಕ್, ದ ಅಟ್ಲಾಂಟಿಕ್, ದ ಕೊರರಾ ಸಿ, ದ ಟೈಮರ್ ಸಿ, ದ ಪರ್ಷಿಯನ್ ಗಲ್ಫ್, ದ ನೈಲ್, ದ ಮುರಿ ರಿವರ್, ದ ಡಾರ್ಲಿಂಗ್ ರಿವರ್. ಸೊ ಎಲ್ಲ ನಾವು ದ ಯೂಸ್ ಮಾಡಬೇಕು. ಆ್ಯಂಡ್ ನೇಮ್ ಆಫ್ ದಿ ಕಂಟ್ರೀಸ್ ಲೈಕ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಆರ್ ಐಲ್ಯಾಂಡ್ಸ್ ಇದ್ದರೆ ದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ದ UK, ದ UAE, ದ ಫಿಲಿಪಿಯನ್ಸ್, ಇಂಥಲ್ಲೆಲ್ಲ ನಾವು ದ ಯೂಸ್ ಮಾಡಬೇಕು. ನೇಮ್ ಆಫ್ ಗ್ರೇಟ್ ಲೇಕ್ಸ್ ಇದ್ದಾಗ ಲೈಕ್ ದ ಗ್ರೇಟ್ ಲೇಕ್, ದ ಆಫ್ರಿಕನ್ ಗ್ರೇಟ್ ಲೇಕ್ಸ್, ಅಂಥಲ್ಲೆಲ್ಲ ನಾವು ದ ಯೂಸ್ ಮಾಡಬೇಕು. ನೇಮ್ ಆಫ್ ಮೌಂಟೇನ್ಸ್ ಯೂಸ್ ಮಾಡಬೇಕಾದ್ರೆ ದ ಹಿಮಾಲಯಾಸ್, ದ ALPs, ದ ಆ್ಯಂಡೀಸ್, ಅವೆಲ್ಲ ನಾವು ದ ಯೂಸ್ ಮಾಡಬೇಕು. ನೇಮ್ ಆಫ್ ದಿ ಗ್ರೂಪ್ ಐಲ್ಯಾಂಡ್ಸ್ ಹೇಳಬೇಕಾದ್ರೆ ದ ಯೂಸ್ ಮಾಡಬೇಕು. ದ ವೆಸ್ಟ್ ಇಂಡೀಸ್, ದ ಅಂಡಮಾನ್ಸ್, ಅಂಥಲ್ಲೆಲ್ಲ ನೀವು ಐಲ್ಯಾಂಡ್ಸ್ ಹೇಳಬೇಕಂದ್ರೆ ನೀವು ದ ಯೂಸ್ ಮಾಡಬೇಕು. ದಿಸ್ ಈಸ್ ಆಲ್ ಅಬೌಟ್ ರೂಲ್ಸ್ ಆಫ್ ಆರ್ಟಿಕಲ್ಸ್. ಆ್ಯಂಡ್ ಆರ್ಟಿಕಲ್ ಬಗ್ಗೆ ಕ್ಲಿಯರ್ ಆಯ್ತು ನಿಮಗೆ. ಆರ್ಟಿಕಲ್ಸ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಆರ್ಟಿಕಲ್ಸು ಆ್ಯಂಡ್ ದಿ ರೂಲ್ಸ್ ರಿಲೇಟೆಡ್ ಆರ್ಟಿಕಲ್ಸ್ ಕ್ಲಿಯರ್ ಆಯಿತು. ಇವತ್ತಿನ ಆ್ಯಕ್ಟಿವಿಟಿ ಭಾಳ ಸಿಂಪಲ್ ಆ್ಯಕ್ಟಿವಿಟಿ ಇದೆ. 21st ಡೇ ಆ್ಯಕ್ಟಿವಿಟಿ. ನಾನು ನಿಮಗೆ ಇಲ್ಲಿ ಕೊಟ್ಟಂಥ ವರ್ಡ್ಸ್ನ ಬೆಟರ್ ಯು ಕ್ಯಾನ್ ಹ್ಯಾವ್ ಅ ಸ್ಕ್ರೀನ್ಶಾಟ್. ಇದನ್ನು ಸ್ಕ್ರೀನ್ ಇದು ತೊಗೊಳ್ಳಿ, ಒಂದು ಪಿಕ್ಚರ್ ತೊಗೊಳ್ಳಿ. ಆ್ಯಂಡ್ ಈ ಪಿಕ್ಚರ್ಗೆ ತೊಗೊಂಡ ತಕ್ಷಣ ಇಲ್ಲಿ ಏನೇನಿದೆ ನೋಡಿ: ಆ್ಯಪಲ್, ಒನ್ ಐಡ್ ಪರ್ಸನ್, ಯುರೋಪಿಯನ್ ಟೂರ್, ಇಂಟ್ರೆಸ್ಟಿಂಗ್ ಸ್ಟೋರಿ, ಯೂನಿವರ್ಸಿಟಿ, ಫ್ರೆಂಚ್ ಪೀಪಲ್, ಶರಣ್, ಅವರ್, ಕ್ರಿಕೆಟ್, ಹಿಮಾಲಯ, ಲಿಟಲ್ ವಾಟರ್, ಗಂಗಾ ರಿವರ್, 40 ಕಿಲೋಮೀಟರ್, ಡ್ಯಾಶ್ ಅವರ್, 1000 ರೂಪಿ, MSc, BA ಇಂಗ್ಲೀಷ್. ಇಲ್ಲೆಲ್ಲ ಡ್ಯಾಶ್ ಏನು ಹಾಕಿದ್ದೀನಿ, ಯು ಹ್ಯಾವ್ ಟು ಪುಟ್ ಎ ಆರ್ ಆ್ಯನ್ ಆರ್ ದ. ಬೆಟರ್ ಚೂಸ್ ಎನಿ ಒನ್. ಎಲ್ಲನೂ ಕ್ಲಿಯರಾಗಿ ವಿಡಿಯೋ ಫಾಲೋ ಮಾಡಿಬಿಟ್ಟು ಇದರಲ್ಲಿ ಎ ಯೂಸ್ ಮಾಡಬೇಕಾ, ಆ್ಯನ್ ಯೂಸ್ ಮಾಡಬೇಕಾ, ದ ಯೂಸ್ ಮಾಡಬೇಕಾ ಚೆಕ್ ಮಾಡಿ ಹಾಕಿ. ಇದ್ರದ್ದು ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಆನ್ಸರ್ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ 100% ಇಂಟ್ರೆಸ್ಟಿಂಗ್ ಇರುತ್ತೆ, ಯಾಕಂದರೆ ಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎನಿಹೌ ಥ್ಯಾಂಕ್ ಯು ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.